ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಇನ್ನು ಲಕ್ಕುಂಡಿಯಲ್ಲಿ ಎರಡನೇ ದಿನ ಉತ್ಖನನ ಕಾರ್ಯ ಮುಂದುವರೆದಿದೆ. ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗುತ್ತಿದೆ. 35 ಜನ ಕಾರ್ಮಿಕರಿಂದ ನಡೆಯುವ ಉತ್ಖನನ ಕಾಮಗಾರಿ ಸಂದರ್ಭದಲ್ಲಿ ಶಿವಲಿಂಗ ಮಾದರಿಯ ಶಿಲೆ ಪತ್ತೆಯಾಗಿದೆ. ಇದು ಶಿವಲಿಂಗುವಿನ ಪಾನಿಬಟ್ಟಲ, ಶಿವಲಿಂಗುವಿನ ಪೀಠಾನ ಅಥವಾ ಕಂಬಗಳಿಗೆ ಸಂಬಂಧಿಸಿದ ಪುರಾತನ ಅವಶೇಷನ ಎಂದು ಗೊತ್ತಾಗಬೇಕಿದೆ. ಇದನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹಾಗೂ ಇತಿಹಾಸ ತಜ್ಞರು ಇದರ ಶೋಧನೆ ನಂತರ ನಿಖರ ಮಾಹಿತಿ ನೀಡಲಿದ್ದಾರೆ. 1.5 ಅಡಿ ಅಗೆಯುತ್ತಿದ್ದಂತೆ ಈ ಪ್ರಾಚ್ಯಾವಶೇಷ ಆಕೃತಿ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರುವುದು. ಎರಡನೇ ದಿನದ ಉತ್ಖನನ ಕಾರ್ಯದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಿಕ್ಕಿರುವಂಥದ್ದು ಆ ದೃಶ್ಯವನ್ನು ಕೂಡ ನಾವು ನಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಒಂದು ಕ್ಯಾಮ್ರಾ, ಪಬ್ಲಿಕ್ ಟಿವಿಯ ಕ್ಯಾಮ್ರಾದಲ್ಲಿ ನಾವೀಗ ತೋರಿಸುವಂಥ ಕೆಲಸ ಮಾಡ್ತಿದ್ವಿ ಏನು ಎತ್ತ ಅನ್ನುವಂಥದ್ದು. ಈ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇದೆ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಮುಂಭಾಗದಲ್ಲಿ 10 ಚದುರ ಮೀಟರ್ ಅಡಿಯಲ್ಲಿ ಒಂದು ಉತ್ಖನನ ಕಾರ್ಯ ಆರಂಭವಾಗೋದು. ಈ ಉತ್ಖನನ ಕಾರ್ಯದ ಎರಡನೇ ದಿನ ಸುಮಾರು 1.5 ಅಡಿಯಷ್ಟು ಅಷ್ಟೇ ಒಂದು ಒಳಗೆ ಆಳದಲ್ಲಿ ಅಗೆದಿದ್ದಾರೆ. ಈ ಅಗಿದಂತಹ ಸಂದರ್ಭದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಹ ಸಿಕ್ಕಿರುವಂಥದ್ದು. ಅದು ಏನು ಎತ್ತು ಅನ್ನುವಂಥದ್ದು ಕೂಡ ಈಗ ಪ್ರಾಚ್ಯವಸ್ತು ಇಲಾಖೆಯ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕಾಗಿದೆ. ಇದು ಒಂದು ಐತಿಹಾಸಿಕ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥ ಯಾವುದಾದ್ರೂ ಕುರುಹು ಇರ್ಬೋದು ಅಂಥದ್ದು. ಅಂದರೆ ಇದು ಒಂದು ರೀತಿ ಶಿವಲಿಂಗಕ್ಕೆ ನೀರು ಹೋಗುವಂತಹ ಒಂದು ಪಾಣ್ಬಟ್ಲ ಇರಬಹುದಾ ಅನ್ನುವಂಥದ್ದು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಇದು ಏನು ಎತ್ತ ಅನ್ನುವಂಥದ್ದು ಕೂಡ ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಹೇಳುವಂಥದ್ದು. ಈಗ ಸುಮಾರು ಈ ಒಂದು ಪ್ರದೇಶ ಸೂಕ್ಷ್ಮವಾದ ಪ್ರದೇಶ ಆದ್ದರಿಂದ ಇಲ್ಲಿ ಅನೇಕ ಶಿಲಾನ್ಯಾಸಗಳು, ಶಿಲಾಶಾಸನಗಳು ಜೊತೆಗೆ ಕಲಾಕೃತಿಗಳು ಸಹ ಸಿಗುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ವಸ್ತು ಸಿಗಲಿ, ಆ ವಸ್ತು ಸಿಕ್ಕಂತಹದ್ದನ್ನು ಇಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಮತ್ತೆರಡು ಒಂದಿಷ್ಟು ಕಲ್ಲುಗಳು ಸಹ ಪತ್ತೆಯಾಗಿವೆ. ಅವು ಒಂದಿಷ್ಟು ಶಾಸನಗಳ ಮಾದರಿಯಲ್ಲಿರುವಂತಹ ಕಲ್ಲುಗಳು ಸಹ ಆಗಿವೆ. ಅವುಗಳನ್ನು ಸಹ ಈಗ ಗುರುತು ಮಾಡಿರುವಂಥದ್ದು. ಈಗ ಸ್ಥಳಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಬರಬೇಕಾಗಿದೆ. ಇದರ ಬಗ್ಗೆ ಶೋಧ ಕೂಡ ಮಾಡಬೇಕಾಗಿದೆ. ಇದನ್ನು ಪರಿಶೀಲನೆ ನಂತರ ಇದು ಯಾವ ಕಲ್ಲುಗಳು, ಯಾವ ಶಿಲಾಶಾಸನಗಳು, ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಯಲ್ಲಿರುವಂಥದ್ದು, ಜೊತೆಗೆ ಇದು ಏನನ್ನ ಆಕೃತಿಯನ್ನು ಹೊಂದುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿದೆ. ಇದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಇವತ್ತು ತಜ್ಞರು ಕೂಡ ನಿನ್ನೆ ಎಲ್ಲ ಕಾರ್ಮಿಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ವಸ್ತು ಸಿಕ್ಕರೂ ಸಹ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಇವತ್ತು ಈ ಎರಡನೇ ದಿನದ ಒಂದು ಆರಂಭದಲ್ಲೇ ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ಒಂದು ಕಲ್ಲು ಸಹ ಸಿಕ್ಕಿರುವಂಥದ್ದು. ಇದು ಬಹುಶಃ ನೋಡಿದಾಗ ಈ ಒಂದು ಶಿವಲಿಂಗುವಿನ ನೀರನ್ನು ಹೋಗುವಂತಹ ಒಂದು ಪಾಣ್ಬಟ್ಲ ಅಂತಾರೆ, ಆ ಪಾಣ್ಬಟ್ಲನ್ನು ಹೋಲುವಂತಹ ಸ್ಥಿತಿಯಲ್ಲಿ ಈ ಒಂದು ಕಲ್ಲು ಇರುವಂಥದ್ದು. ಈ ಒಂದು ಐತಿಹಾಸಿಕ ಸ್ಥಳವಾದಂತಹ ಈ ಒಂದು ಸ್ಥಳದಲ್ಲಿ ಎರಡನೇ ದಿನದ ಸಂದರ್ಭದಲ್ಲಿ ಒಂದು ಸುಮಾರು 1.5 ಅಡಿಯಷ್ಟು ಅಗೆದಂತಹ ಸಂದರ್ಭದಲ್ಲಿ ಈ ಒಂದು ಅವಶೇಷ ಸಹ ಪತ್ತೆ ಆಗಿರುವಂಥದ್ದು. ಹೀಗೆ ಇಲ್ಲಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇದೆ. ಈ ಕುತೂಹಲ ಏನು ಮೂಡಿಸಿದೆ ಅಂದರೆ ಇಲ್ಲಿ ಕೇವಲ ಶಿಲಾನ್ಯಾಸಗಳು ಅಷ್ಟೇ ಅಲ್ಲ, ಕೆಲವು ಬಂಗಾರ, ವಜ್ರ, ವೈಡೂರ್ಯ ಆಭರಣಗಳು ಸಹ ಸಿಗಬಹುದು ಅನ್ನುವಂಥದ್ದು. ಹಾಗೆ ಮತ್ತೊಂದಿಷ್ಟು ಇಲ್ಲಿ ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಇಲ್ಲಿ ಅನೇಕ ಒಂದಿಷ್ಟು ಕಲ್ಲುಗಳು ಸಹ ಸಿಗ್ತಾ ಇವೆ. ಆ ಕಲ್ಲುಗಳನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ಇಟ್ಟಿರುವಂಥದ್ದು ಇದು ಐತಿಹಾಸಿಕ ಒಂದು ಕಲ್ಲುಗಳಂತಲೇ ಹೇಳ್ಬೋದು. ಇದು ದೇವಸ್ಥಾನಕ್ಕೆ ಬಳಕೆ ಮಾಡಿದಂಥ ಕಲ್ಲುಗಳಾಗಿರಬಹುದು. ಆದರೆ ಇದು ಯಾವ ಕಲ್ಲುಗಳು ಏನು ಅನ್ನುವಂಥದ್ದನ್ನು ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕು. ಹಾಗೆ ಮತ್ತೊಂದು ಕೂಡ ನಾವು ಇಲ್ಲಿ ತೋರಿಸ್ತಿದ್ದೀವಿ. ಇದು ಕೂಡ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಒಂದು ಇತಿಹಾಸ ಹೇಳುವಂತಹ ಒಂದು ಕಲ್ಲು ಕೂಡ ಮತ್ತೊಂದು ಇಲ್ಲಿ ಶಿಲಾನ್ಯಾಸ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಈ ಒಂದು ಶಿಲಾಶಾಸನ, ಶಿಲಾನ್ಯಾಸ ಅಥವಾ ಇಲ್ಲಿ ಯಾವುದೇ ಒಂದು ವಸ್ತುಗಳು ಸಹ ಸಿಕ್ಕರೂ ಸಹ ಅದನ್ನು ತಜ್ಞರು, ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ನಂತರ ಅಷ್ಟೇ ಇದನ್ನು ಸ್ಪಷ್ಟಪಡಿಸಬೇಕಾಗೋದು. ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಗೆ ಒಳಪಟ್ಟಿದ್ದು ಮತ್ತು ಇದು ಯಾವ ಶಿಲಾನ್ಯಾಸ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಒಟ್ಟಿನಲ್ಲಿ ಲಕ್ಕುಂಡಿಯ ಉತ್ಖನನ ಸಂದರ್ಭದಲ್ಲಿ ಎರಡನೇ ದಿನದ ಒಂದು ವೇಳೆ ಈ ಒಂದು ಅನೇಕ ಶಿಲಾನ್ಯಾಸಗಳು ಸಹ ಪತ್ತೆಯಾಗಿರುವಂಥದ್ದು. ಇದು ಎಲ್ಲರ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ನಮ್ಮದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಾರ್ಚ್ 20ನೇ ತಾರೀಕಿನಿಂದ ನಾವು ಎಲ್ಲ ಇಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ನಾವು 5 ದಿನ ಜಾತ್ರಾ ಮಾಡ್ತೀವಿ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ವಿರೋಧ ಆಗಿಬಿಟ್ಟೈತೆ. ನಮಗೆ ಅಗ್ನಿ ಹಾಯ್ಬೇಕು. ನಾವಿಲ್ಲ ಲಕ್ಷಾಂತರ ಜನ ಕೂಡುತ್ತೇವೆ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ. ಮತ್ತು ಅದಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ನಾವು ಬೇಡ್ಕೊತೀವಿ. ನಾವೀಗ ಅದ ವಿರೋಧ. ಅದನ್ನ ಜಾತ್ರೆ ಹಿಂಗೆ ಮಾಡ್ತಿರಲ್ಲ, ಇದು ಭಾಳ ಅಪರಾಧ ಅಂತ ನಾವು ಹೇಳಬಲ್ವಿ.
ಏಕಕಾಲಕ್ಕೆ ತೊಂಬಂದು ಉತ್ಕೀರ್ಣ ಅಂದ್ರೆ ಮತ್ತು ನಮಗೇನು ಗುರ್ತು? ಮತ್ತು ನಾವು ಅಜ್ಜನ ಜಾತ್ರೆ ಹಮ್ಮಿಕೊಂಡೋದಂತೂ ಮತ್ತು ಸತ್ಯ. ಈಗ ಮಾರ್ಚ್ 25ಕ್ಕೆ ನಾವು ಅಜ್ಜನ ಜಾತ್ರೆ ಮಾಡ್ತೀವಿ ನಾವೀಗಿಲ್ಲ. ಮತ್ತು ಅಜ್ಜನ ಜಾತ್ರೆಗೆ ಬೇಕಾ? ಲಕ್ಷಾಂತರ ಜನ ಸೇವಾ ಮಾಡ್ತಾರೆ. ಆತನ ಈಡೇರಿಕೆಗಾಗಿ ಭಕ್ತರು ಬರ್ತಾರೆ ಜಾತ್ರೆ ಮಾಡಲಿ. ಆದರೆ ಇದು ಜಾತ್ರೆಗೆ ಅನುಕೂಲ ಮಾಡ್ಕೊಂಡು ಮಾಡ್ಬೇಕಂತ ನಾವು ಎಲ್ಲರದು ಬೇಡಿಕೆ ಐತ್ರಿ. ಈಗ ಆನ್ಬೋದಿಂದ ಬಂದಿದ್ದು ಬಿಡ್ರಿ ಅದು. ಈಗೇನು ಇವರು 70-80 ವರ್ಷ ನಡೀತೇವ್ರಿ. ಅವರು ಹಿರಿಯರು ಮಾಡ್ಕೊತಾರೆ ಬಂದಿದ್ರಿ ಅದು ಜಾತ್ರೆ. ಅದಕ್ಕೆ ಮತ್ತು ಈ ಏಕು ಬಾಯಿಲೆ ಏನು ಯಾರಿಗೆ ಏನು ತಿಳಿಸಲಾರ್ದ ಬಂದ್ ಮಾಡಿದ್ರು ಅಂದ್ರೆ ನಾಳೆ ಗೋರ್ಮೆಂಟ್ಗೆ ದಕ್ಕಿ ಬಡಿದ್ರು ಅಷ್ಟೇ, ಇಲ್ಲಿ ಊರನ್ ಜನಕ್ಕೆ ದಕ್ಕಿ ಬಡಿದ್ರು ಅಷ್ಟೇ. ಅದಕ್ಕೆ ದಕ್ಕಿ ಬಡಿಸ್ಕೋಬಾರ್ದು ಅನ್ನೋದಂತಾಗ ಮಾಡ್ಬೇಕಂತ ಜಾತ್ರೆ ನಮ್ಮದು ವಿಚಾರ.